ಕೋಲಾರದ ಗಡಿ ಭಾಗದ ಗ್ರಾಮ ಇದು. ಶುದ್ಧ ಕುಡಿಯೋ ನೀರಿಲ್ಲದೆ ಇಲ್ಲಿನ ಜನರು ಪರದಾಟ ನಡೆಸ್ತಾ ಇದ್ದಾರೆ. ಕೋಲಾರದ ಗಡಿ ಭಾಗದ ಗ್ರಾಮ ಇದು. ಇಲ್ಲಿ ಕುಡಿಯೋಕೆ ನೀರಿಲ್ಲ, ಶುದ್ಧ ಕುಡಿಯೋ ನೀರಿಲ್ಲದೆ ಜನರು ಪರದಾಟ ನಡೆಸ್ತಿದ್ದಾರೆ. ನೀರಿಗಾಗಿ ಬರೋಬ್ಬರಿ 4 ಕಿಲೋಮೀಟರ್ ಓಡಾಡಬೇಕು ಅನ್ನುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಅಲ್ಲಿನ ಗ್ರಾಮದ ಜನರ ಪರಿಸ್ಥಿತಿ ಯಾವ ರೀತಿ ಇದೆ, ಆ ಕುರಿತ ಒಂದು ವರದಿ ಇಲ್ಲಿದೆ. ನಾವು ಊರಲ್ಲಿ ಫಿಲ್ಟರ್ ಇಲ್ಲ. ನಾವು ಪುಲ್ಗೋಕೋಟ 3.5 ಕಿಲೋಮೀಟರ್ ಹೋಗ್ಬೇಕು. ಪಂಚಾಯತಿಯವರು PDO ಅವ್ರಿಗೆ ಎಲ್ಲ ಹೇಳ್ಬಿಟ್ಟು ಸಾಕಾಗ್ತದೆ. ಚರಂಡಿಗಳು ಜಾಸ್ತಿ ಸ್ಮೆಲ್ ಬರ್ತವೆ, ನೀರು ಹೋಗಕ್ಕೆ ಕೂಡ ಆಗ್ತಾ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಅವ್ರು ಹೇಳ್ತಾರೆ, ಸುಮ್ಮನೆ ಹೋಗ್ತಾ ಇರ್ತಾರೆ. ಹೀಗೆ ಬೈಕ್ಗಳ ಮೇಲೆ ಬಿಂದಿಗೆ ಕ್ಯಾನ್ ಹೊತ್ತು ಓಡಾಡ್ತಾ ಇರುವ ಜನರು, ಮತ್ತೊಂದೆಡೆ ರಸ್ತೆಯ ಮೇಲೆ ಹರಿತಾ ಇರುವ ಚರಂಡಿ ನೀರು. ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಲಗೂರಕೋಟೆ ಗ್ರಾಮ ಪಂಚಾಯಿತಿಗೆ ಸೇರುವ ಪಿ ಚೆನ್ನಯ್ಯಗಾರಿಪಲ್ಲಿ ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ ಸುಮಾರು 200 ಜನರಿದ್ದಾರೆ. ಆದರೆ ಪ್ರತಿನಿತ್ಯ ಇಲ್ಲಿ ಕುಡಿಯುವ ನೀರಿನದ್ದೇ ದೊಡ್ಡ ಚಿಂತೆ. ಶುದ್ಧ ಕುಡಿಯುವ ನೀರಿಗಾಗಿ 4 ಕಿಲೋಮೀಟರ್ ದೂರದಲ್ಲಿರೋ ಪುಲಗೂರಕೋಟೆ ಗ್ರಾಮಕ್ಕೆ ಹೋಗಿ ಬರುವಂತಾಗಿದೆ. ಇಲ್ಲವಾದರೆ ಗ್ರಾಮದಲ್ಲಿ ಲಭ್ಯವಿರುವ ಫ್ಲೋರೈಡ್ ಯುಕ್ತ ನೀರನ್ನೇ ಜನ ಕುಡಿಯಬೇಕಿದೆ. ಊರಿನ ಪಕ್ಕದಲ್ಲಿರೋ ವಾಟರ್ ಫಿಲ್ಟರ್ ಕೆಟ್ಟು ನಿಂತು 2 ವರ್ಷಗಳಾಗಿದ್ರೂ ರಿಪೇರಿ ಮಾಡಿಸಿಲ್ಲ. ರಿಪೇರಿ ಮಾಡಿಸಿ, ಇಲ್ಲ ಅಂದ್ರೆ ಹೊಸ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಿ ಅಂತಿದ್ದಾರೆ ಗ್ರಾಮಸ್ಥರು. ನಮ್ಮೂರ ಸಮಸ್ಯೆ ಏನಂದರೆ ಮುಖ್ಯ ಕುಡಿಯೋ ನೀರು ಸಮಸ್ಯೆ ಇದೆ. ನಾವು ಊರಲ್ಲಿ ಫಿಲ್ಟ್ರ್ ಇಲ್ಲ. ನಾವು ಪುಲ್ಗೋಕೋಟ 3.5 ಕಿಲೋಮೀಟ್ರ್ ಹೋಗಬೇಕು. ಅಲ್ಲಿಂದ ತರಿಸ್ಕೊಂಡೋಗಿ ಜಾಸ್ತಿ ಕಷ್ಟ ಇದೆ. ಅಲ್ಲಿಗೆ ಹೋಗಿ ಬರಬೇಕಂದ್ರೆ ಕಷ್ಟ. ಗಾಡಿ ಇರೋರು ಇರ್ತಾರೋ, ಇಲ್ಲ ಅಂದರೆ ಇರ್ತಾರೋ, ಹೋಗೋಕ್ಕಾಗಲ್ಲ. ಮತ್ತು ನಮ್ಮ ಮಕ್ಕಳಿಗೆ ಈ ನೀರು ಕುಡಿದ್ಬಿಟ್ಟು ನೆಗಡಿ ಜ್ವರ ಎಲ್ಲ ಜಾಸ್ತಿ ಬರ್ತಾಯಿದೆ. ಅದಕ್ಕೋಸ್ಕರ ನಂಗೆ ಗೌರ್ಮೆಂಟ್ ಕೇಳೋದು ಒಂದೇ ಪ್ರಶ್ನೆ, ನನಗೆ ಫಿಲ್ಟರ್ ಬೇಕಾಯಿತು. ಅವ್ರು ಯಾರು ಬಂದ್ರೂ ನೋಡ್ತಾರೋ ಹೋಗ್ಬಿಡ್ತಾರೋ, ಮಾಡ್ತೀವಿ ಅಂತ ಹೇಳ್ತಾರೋ ಹೋಗ್ಬಿಡ್ತಾರೋ, ಮಾಡೋದಿಲ್ಲ. ಪಂಚಾಯತಿಯವರು PDO ಅವ್ರಿಗೆ ಎಲ್ಲ ಹೇಳ್ಬಿಟ್ಟು ಸಾಕಾಗ್ಬಿಟ್ಟಿದೆ. ಸರ್, ನಮ್ಮೂರಿಗೆ ಕುಡಿಯೋದು ನೀರು ಸೌಲಭ್ಯ ಇಲ್ಲ, ಫಿಲ್ಟರ್ ನೀರು ಸೌಲಭ್ಯ ಇಲ್ಲ. ಇಲ್ಲಿ ಚರಂಡಿಗಳು ಜಾಸ್ತಿ ಸ್ಮೆಲ್ ಬರ್ತವೆ, ನೀರು ಹೋಗಕ್ಕೆ ಕೂಡ ಆಗ್ತಾ ಇಲ್ಲ. ಏನೋ ಹಂಗೆ ಈ ಅನುಕೂಲ ಮಾಡಿ ಸರ್. ಕುಡಿಯೋದಕ್ಕೆ ಮನೆ ಹತ್ರಗೆ ನಲ್ಲಿ ಹಾಕೊಂಡಿದ್ದೀವಿ, ಇನ್ನೇನು ಅನುಕೂಲ ಇಲ್ಲ ಸರ್. ಅಲ್ಲಿ ಪುಲ್ಗೂರಕೋಟೆಗೆ ಹೋಗ್ತಾ ತರ್ಸ್ಕೊಂಡು ಬರೋದು, ಅದು 5 ಕಿಲೋಮೀಟರ್ ಆಗುತ್ತೆ ಸರ್. ಅಲ್ಲಿಗೆ ಹೋಗಿ ಎತ್ಕೊಂಡು ಬರ್ಬೇಕು ನಾವು. ಏನು ಸೌಲಭ್ಯ ಇಲ್ಲ. ಈ ಕಡೆ ಆಂಧ್ರ, ಆ ಕಡೆ ಕರ್ನಾಟಕ. ಅವ್ರು ಮಾಡ್ತಾರೆ ಅಂತ ಇವ್ರು ಇದ್ಬಿಡ್ತಾರೆ, ಇವ್ರು ಮಾಡ್ತಾರೆ ಅಂತ ಅವ್ರು ಇದ್ಬಿಡ್ತಾರೆ. ಇನ್ನು ಈ ಊರಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ರಸ್ತೆ ಮೇಲೆಯೇ ಚರಂಡಿ ನೀರು ಹರಿಯುತ್ತಿದೆ. ಯಾವುದೇ ಚರಂಡಿ ಕಾಲುವೆಗಳು ನೀರು ವ್ಯವಸ್ಥೆ ಯಾವುದಿಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಅವ್ರು ಹೇಳ್ತಾರೆ, ಸುಮ್ಮನೆ ಹೋಗ್ತಾ ಇರ್ತಾರೆ. ನಾವು ಕೇಳಿದ್ರೂ ಸರಿಯಪ್ಪ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಬರೋದಿಲ್ಲ, ಈ ಕಡೆ ಬರೋದಿಲ್ಲ, ಏನಿಲ್ಲ. ಮತ್ತೇನಾದರೂ ಪಂಚಾಯತ್ ಆಫೀಸ್ ಹತ್ರ ಹೋಗಿ ಕೇಳಿದ್ರೆ ಸರಿ ಮಾಡ್ತೀವಿ. ನಾವು ಹೇಳೋದು ಕೇಳಲ್ಲ, ಅವ್ರು ಹೇಳೋದು ಏನು ಹೇಳ್ತಾರೆ ಅವರೇ ಕೇಳ್ತಾರೆ. ಇದು ಅರ್ಧ ಊರು ಆಂಧ್ರ, ಅರ್ಧ ಊರು ಕರ್ನಾಟಕ ಸರ್. ಇದು 25 ಮನೆ ಕರ್ನಾಟಕ ಇರುತ್ತೆ, 35 ಮನೆ ಆಂಧ್ರದಲ್ಲಿರುತ್ತೆ. ಅವ್ರಿಗೂ ವ್ಯವಸ್ಥೆ ಏನಿಲ್ಲ ಸರ್, ಸುಮ್ಮನೆ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಅವ್ರಿಗೂ ಲಾಸ್ಟ್ ಬಾರ್ಡ್ರ್ ಅಂತ ಯಾರು ಕೇಳೋರಿಲ್ಲ, ಏನಿಲ್ಲ. ಕೂಡಲೇ ಶಾಸಕರು ಅಥವಾ ಸಂಸದರು, ಅಧಿಕಾರಿಗಳು ಈ ಊರಿನ ಕಡೆ ಗಮನ ಹರಿಸಬೇಕಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ಕೋಲಾರದ ಗಡಿ ಗ್ರಾಮದ ಪರಿಸ್ಥಿತಿ ಏನಿದೆ, ಅಲ್ಲಿನ ಜನರ ಪರಿಸ್ಥಿತಿ ಹೇಳತೀರದಾಗಿದೆ. ಯಾಕಂದ್ರೆ ಅರ್ಧ ಗ್ರಾಮಕ್ಕೆ ಆಂಧ್ರ ಪ್ರದೇಶ ಸೇರಿದ್ರೆ ಇನ್ನರ್ಧ ಕರ್ನಾಟಕದಲ್ಲಿದೆ. ಹಾಗಾಗಿ ಕರ್ನಾಟಕದಲ್ಲಿ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ನಮ್ಮ ಭಾಗದ ಶಾಸಕರು ಯಾವ ರೀತಿಯಾದ್ರೂ ಸಹಾಯ ಹಸ್ತವನ್ನ ಚಾಚಬೇಕು, ಹಾಳಾಗಿರುವಂತಹ ವಾಟರ್ ಪ್ಲಾಂಟ್ ಅನ್ನ ಸರಿ ಮಾಡಿಸಬೇಕು ಅಂತ ಅವರು ಆಗ್ರಹ ಮಾಡ್ತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿಗಳು ರಘುರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಘುರಾಜ್, ಸದ್ಯಕ್ಕೆ ಆ ಗ್ರಾಮದ ಪರಿಸ್ಥಿತಿ ಯಾವ ರೀತಿ ಇದೆ, ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಖಂಡಿತ ಧನುಶ್ರೀ, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಈ ಒಂದು ಗಡಿ ಗ್ರಾಮ ಆಗಿರತಕ್ಕಂತ ಪಿ ಚೆನ್ನಯ್ಯಗಾರಿಪಲ್ಲಿ ಈ ಒಂದು ಗ್ರಾಮದಲ್ಲಿ ಈ ಕುಡಿಯುವ ನೀರಿನ ಸಮಸ್ಯೆ ಈಗ ಬಹಳ ಹೆಚ್ಚಾಗಿರ್ತಕ್ಕಂಥದ್ದು. ಸುಡು ಬೇಸಿಗೆ ಹಿನ್ನೆಲೆ ಕುಡಿಯುವ ನೀರಿಗಾಗಿ ಜನರು 4-5 ಕಿಲೋಮೀಟರ್ ದೂರವಾಗಿ ಕುಡಿಯುವಂತಹ ಒಂದು ನೀರನ್ನ ತರುವಂತಹ ಒಂದು ದುಸ್ಥಿತಿ ಈ ಒಂದು ಗ್ರಾಮದ್ದಾಗಿದೆ. ಜೊತೆಗೆ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಂತ ಹೇಳಿದ್ರೆ ಅದು ಪುಲಗೂರಕೋಟೆ ಒಂದು ಗ್ರಾಮ ಪಂಚಾಯತಿ. ಈ ಒಂದು ಗ್ರಾಮ ಪಂಚಾಯತಿ ಒಂದು ಗ್ರಾಮವನ್ನ
ಯಾವ ರೀತಿಯಲ್ಲಿ ಒಂದು ನಿರ್ಲಕ್ಷ್ಯವನ್ನ ಮಾಡಬಹುದು ಆ ರೀತಿಯಲ್ಲಿ ಕೂಡ ಈ ಒಂದು ಗ್ರಾಮವನ್ನ ನಿರ್ಲಕ್ಷ್ಯವನ್ನ ಮಾಡಿರ್ತಕ್ಕಂಥದ್ದು. ಕನಿಷ್ಠ ಕುಡಿಯೋದಕ್ಕೆ ನೀರನ್ನ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ, ಅಂದ್ರೆ ಶುದ್ಧ ಕುಡಿಯುವ ನೀರನ್ನ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ಅಧಿಕಾರಿಗಳು ಇಲ್ಲಿ ಪೂರೈಕೆ ಮಾಡುವಲ್ಲಿ ಕೂಡ ವಿಫಲ ಆಗಿರ್ತಕ್ಕಂಥದ್ದು. ಪಕ್ಕದ ಊರಿನಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲೇ ಕಳೆದ 3 ವರ್ಷದ ಹಿಂದೆ ನಾಗರಾಜಕುಂಟೆ ಎಂಬಂತ ಒಂದು ಗ್ರಾಮದಲ್ಲಿ ಅಲ್ಲಿ ಒಂದು ವಾಟರ್ ಫಿಲ್ಟರ್ ನ ಅಳವಡಿಕೆ ಮಾಡಲಾಗಿತ್ತು. ಆದ್ರೆ ಆ ಒಂದು ವಾಟರ್ ಫಿಲ್ಟರ್ ಕೆಟ್ಟು ನಿಂತು 2-3 ವರ್ಷಗಳಾದ್ರೂ ಕೂಡ ಆ ಒಂದು ವಾಟರ್ ಫಿಲ್ಟರ್ ನ ಕನಿಷ್ಠ ಒಂದು ದುರಸ್ತಿ ಮಾಡತಕ್ಕಂಥ ಕೆಲಸಕ್ಕೂ ಕೂಡ ಈ ಒಂದು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಮಾಡಿಲ್ಲ. ಹಾಗಾಗಿನೇ ಗ್ರಾಮಸ್ಥರು ಪ್ರತಿನಿತ್ಯ ಒಂದು ಪರದಾಟವನ್ನು ಕೂಡ ಪಡ್ತಾ ಇರ್ತಕ್ಕಂಥದ್ದು. ಪಕ್ಕದಲ್ಲೇ ಆಂಧ್ರ ಕೂಡ ಇದೆ, ಮತ್ತೆ ಈ ಒಂದು ಗ್ರಾಮದ ಜೊತೆಗೆ ಹೊಂದಿಕೊಂಡಂತೆ ಆಂಧ್ರದ ಬೇರೆ ಒಂದು ಗ್ರಾಮ ಕೂಡ ಇರ್ತಕ್ಕಂಥದ್ದು. ಹಾಗಾಗಿನೇ 2 ಗ್ರಾಮಸ್ಥರು ಸೇರಿ ಕುಡಿಯುವಂತಹ ಒಂದು ನೀರಿಗೆ ಬಹಳಷ್ಟು ಒಂದು ಪರದಾಟವನ್ನು ಕೂಡ ಪಡ್ತಾ ಇದ್ದಾರೆ. ಗ್ರಾಮಸ್ಥರೇ ಹೇಳುವಂತೆ ಈ ಒಂದು ಗ್ರಾಮವನ್ನ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಬಹಳ ಒಂದು ನಿರ್ಲಕ್ಷ್ಯವನ್ನು ಕೂಡ ಮಾಡಿದ್ದಾರೆ. ಈಗ ಒಂದು ಗ್ರಾಮದಲ್ಲಿ ಶುದ್ಧ ಕುಡಿಯುವಂತಹ ಒಂದು ನೀರನ್ನ ಇಲ್ಲೇ ಒಂದು ಪರ್ಮನೆಂಟ್ ಆಗಿ ಅಳವಡಿಕೆ ಮಾಡಿ ಅನ್ನುವಂತಹ ಒಂದು ಒತ್ತಾಯ ಒಂದು ಗ್ರಾಮಸ್ಥರದಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಈ ಒಂದು ಗ್ರಾಮದಲ್ಲಿ, ಜೊತೆಗೆ 250ಕ್ಕೂ ಹೆಚ್ಚು ಜನರು ವಾಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಈ ಒಂದು ಜನರು ಕೂಲಿಯನ್ನು ನಂಬಿ ಜೀವನವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ ಬೇಸಿಗೆ ಕೂಡ ಇರುವಂತಹ ಒಂದು ಸಮಯದಲ್ಲಿ ನಮಗೆ ಒಂದು ಕುಡಿಯುವಂತಹ ಒಂದು ನೀರನ್ನ ಪೂರೈಕೆ ಮಾಡಿ, ಹಾಗಾಗಿ ನಮ್ಮ ಗ್ರಾಮದಲ್ಲಿ ಶುದ್ಧ ಕುಡಿಯುವಂತಹ ಒಂದು ನೀರನ್ನ ಅಳವಡಿಕೆ ಮಾಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ಜೊತೆಗೆ ತಾಲೂಕು ಪಂಚಾಯತ್ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟರು ಕೂಡ ಯಾವುದೇ ಒಂದು ಪ್ರಯೋಜನ ಕೂಡ ಆಗಿಲ್ಲ. ಹಾಗಾಗಿ ಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡಿ ಅಂತಕ್ಕಂಥ ಒತ್ತಾಯ ಈ ಒಂದು ಗ್ರಾಮಸ್ಥರದಾಗಿರುತ್ತೆ. ಧನುಶ್ರೀ. ರಘುರಾಜ್, ಈಗ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಬಿಡಿ, ಅಲ್ಲಿನ ಪಂಚಾಯತಿ ಪಿಡಿಒಗಳ ಗಮನಕ್ಕೆ ಇದು ಬಂದಿಲ್ವಂತ ಸಮಸ್ಯೆ. ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರೆಲ್ಲ ಏನ್ ಮಾಡ್ತಾ ಇದ್ದಾರೆ ತಮ್ಮ ಗ್ರಾಮದ ಸಮಸ್ಯೆಯನ್ನ ಬಗೆಹರಿಸೋದನ್ನ ಬಿಟ್ಟು? ಖಂಡಿತ ಧನುಶ್ರೀ, ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು, ತಾಲೂಕು ಪಂಚಾಯತಿ ಅಧಿಕಾರಿಗಳು ಜೊತೆಗೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಬೇಸಿಗೆ ಸಮಯದಲ್ಲಿ ಖಂಡಿತ ನೀರಿಗಾಗಿ ಒಂದು ಹಾಹಾಕಾರ ಇರುತ್ತೆ. ಹಾಗಾಗಿನೇ ಕಳೆದ 2-3 ವರ್ಷದಿಂದ ಈ ಒಂದು ಗ್ರಾಮಸ್ಥರು ಶುದ್ಧ ಕುಡಿಯುವ ನೀರಿನ ಘಟಕದ ಒಂದು ಅಳವಡಿಕೆಯನ್ನ ಮಾಡಿ, ಅಥವಾ ಇರತಕ್ಕಂತ ಒಂದು ಅಂದ್ರೆ ಪಕ್ಕದ ಊರಿನಿಂದ 1 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿ ಮಾಡಿ ಅಂತಕ್ಕಂಥ ಒತ್ತಾಯ ಮಾಡ್ತಿದ್ರು ಕೂಡ ಇಲ್ಲಿರ್ತಕ್ಕಂಥ ಪಿಡಿಒ ಆಗಿರ್ಬೋದು, ಜೊತೆಗೆ ತಾಲೂಕು ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಇವರ ಒಂದು ಮನವಿಗೆ ಸ್ಪಂದಿಸ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಇದು ನಮ್ಮ ರಾಜ್ಯದ ಒಂದು ಕೋಲಾರ ಜಿಲ್ಲೆ ಗಡಿ ಭಾಗದ ಒಂದು ಗಡಿ ಗ್ರಾಮ ಎನ್ನುವಂತಹ ಒಂದು ನಿರ್ಲಕ್ಷ್ಯ ಕೂಡ ಇರತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಗ್ರಾಮವನ್ನ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಬಹಳ ಒಂದು ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೂಡ ಇರತಕ್ಕಂಥದ್ದು. ಒಂದ್ ಕಡೆ ಪಿಡಿಒಗೆ ಜನರು ತಮ್ಮ ಒಂದು ದೂರನ್ನ ಸಲ್ಲಿಕೆ ಮಾಡಿದ್ರೆ ಪಿಡಿಒ ನಮ್ಮ ಮಾತನ್ನ ಕೇಳೋದಿಲ್ಲ, ಅವರ ಮಾತನ್ನೇ ನಾವು ಕೇಳಬೇಕು. ಹಾಗಾಗಿನೇ ಪಿಡಿಒ ಅಧಿಕಾರಿಗಳು ಕೂಡ ನಮ್ಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಗ್ರಾಮಸ್ಥರು ನಾವು ಸುದ್ದಿ ಮಾಡತಕ್ಕಂಥ ವೇಳೆಯಲ್ಲಿ ಭೇಟಿ ಕೊಟ್ಟಂತ ವೇಳೆಯಲ್ಲಿ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಗ್ರಾಮದಲ್ಲಿ ನಾವು ಗಮನಿಸಬಹುದು, ರಸ್ತೆಗಳ ಮೇಲೆ ಎಲ್ಲ ಕೂಡ ಒಂದು ಮೋರಿ ನೀರು ಕೂಡ ಹರಿತಾ ಇರ್ತಕ್ಕಂಥದ್ದು. ಪಕ್ಕದಲ್ಲೇ ಶಾಲೆ ಕೂಡ ಇದೆ, ಜೊತೆಗೆ ದೇವಸ್ಥಾನ ಕೂಡ ಇದೆ. ಹಾಗಾಗಿನೇ ನಿತ್ಯ ಬರ್ತಕ್ಕಂಥ ಶಾಲಾ ಮಕ್ಕಳಿಗೆ ಜೊತೆ ಜನರಿಗೆ ಬಹಳ ಒಂದು ದುರ್ನಾತ ಸಮಸ್ಯೆ ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ಬೇರೆ ಏನು ಕೂಡ ವ್ಯವಸ್ಥೆಯನ್ನ ಗ್ರಾಮ ಪಂಚಾಯತಿಯಿಂದ ಕೇಳ್ತಾ ಇಲ್ಲ. ಕೇವಲ ನಮ್ಮ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರನ್ನ ಪೂರೈಕೆ ಮಾಡಿ, ಜೊತೆಗೆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಒಂದು ಮೂಲಭೂತ ಸೌಕರ್ಯಗಳ ಒಂದು ಸಮಸ್ಯೆಗಳನ್ನ ಬಗೆಹರಿಸಕ್ಕಂತ ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಶಾಸಕರು ಕೂಡ ಬಹಳಷ್ಟು ವರ್ಷಗಳಿಂದ ಶಾಸಕರಾಗೂ ಕೂಡ ಅಲ್ಲೇ ಒಂದು ಆಯ್ಕೆ ಕೂಡ ಆಗ್ತಾ ಇದ್ದಾರೆ, ಜೊತೆಗೆ ಸಂಸದರು ಕೂಡ ಇರತಕ್ಕಂಥದ್ದು. ಈ ಒಂದು ಶಾಸಕರಿಗೂ ಕೂಡ ಗ್ರಾಮಸ್ಥರು ಮನವಿಯನ್ನು ಕೊಟ್ಟರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಜೊತೆಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಚುನಾವಣೆ ಬರ್ತಕ್ಕಂಥ ವೇಳೆಯಲ್ಲಿ ಕೂಡ ಮಾತ್ರ ಜನಪ್ರತಿನಿಧಿಗಳು ಬರ್ತಾರೆ, ಮತವನ್ನ ಕೇಳಿ ಮತವನ್ನ ಪಡ್ಕೊಂಡು ಹೋಗ್ತಾರೆ. ಬಿಟ್ರೆ ನಮ್ಮ ಒಂದು ಸಮಸ್ಯೆಗಳನ್ನ ಇಲ್ಲಿ ಯಾರು ಕೂಡ ಆರೈಕೆಯನ್ನ ಮಾಡುವಂತದ್ದಾಗ್ಲಿ, ಜೊತೆಗೆ ಬಗೆಹರಿಸುವಂತದ್ದಾಗ್ಲಿ ಕೂಡ ಮಾಡ್ತಾ ಇಲ್ಲ. ಪ್ರಮುಖವಾಗಿ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಅಧಿಕಾರಿಗಳ ಒಂದು ಜವಾಬ್ದಾರಿ ಆಗಿರುತ್ತೆ. ಈಗ ಗ್ರಾಮ ಪಂಚಾಯತಿಯಲ್ಲಿ ಆಡಳಿತ ಮಂಡಳಿ ಇಲ್ಲದೇ ಇದ್ರೂ ಕೂಡ ಆಡಳಿತ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಈ ಒಂದು ಆಡಳಿತ ಅಧಿಕಾರಿಗಳು ಈ ಒಂದು ಗ್ರಾಮದ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಖಂಡಿತ ವಿಫಲರು ಕೂಡ ಆಗಿರತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಗ್ರಾಮಸ್ಥರು ನಿತ್ಯ 4 ಕಿಲೋಮೀಟರ್ ದೂರಕ್ಕೆ ವಾಹನಗಳಲ್ಲಿ ಕುಡಿಯುವಂತಹ ಒಂದು ನೀರನ್ನ ತಂದು ಇಲ್ಲಿ ಅಲ್ಪ ಪ್ರಮಾಣದಲ್ಲಿ ಬಳಸುವಂತಾಗಿದೆ. ಯಾಕಂತ ಹೇಳಿದ್ರೆ ಬೇರೆ ಊರಿಗೆ ಹೋಗಿ ಬರ್ಬೇಕು ಅಂತ ಹೇಳಿದ್ರೆ ಖಂಡಿತ ಅದು ಎಲ್ಲರ ಒಂದು ಮನೆಗಳಲ್ಲೂ ಕೂಡ ವಾಹನದ ಒಂದು ಸೌಕರ್ಯ ಇರೋದಿಲ್ಲ. ಹಾಗಾಗಿನೇ ಇರ್ತಕ್ಕಂಥ ಸೌಕರ್ಯಸ್ಥರು ಮಾತ್ರ ಈ ಒಂದು ವಾಹನಗಳಲ್ಲಿ ತಂದು ನೀರನ್ನು ಕುಡಿತಾ ಇದ್ದಾರೆ. ಆದ್ರೆ ಮಿಕ್ಕವರು ಇಲ್ಲಿ ಏನು ಫ್ಲೋರೈಡ್ ನೀರಿದೆ, ಆ ಒಂದು ಬೋರ್ವೆಲ್ ನೀರನ್ನೇ ಕುಡಿದು ಇಲ್ಲಿ ಜೀವನವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳಿದ್ದಾರೆ. ಅವರು ಈಗಾಗಲೇ ಅಳವಡಿಕೆ ಮಾಡಿರ್ತಕ್ಕಂಥ ಒಂದು ಫಿಲ್ಟರ್ ನಾಗರಾಜಕುಂಟೆ ಎನ್ನುವಂತಹ ಒಂದು ಗ್ರಾಮದಲ್ಲಿದೆ. ಈ ಒಂದು ಗ್ರಾಮದಿಂದ ಅಲ್ಲಿಗೆ ಸುಮಾರು 1 ಕಿಲೋಮೀಟರ್ ಅಂತರ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆ ಒಂದು ಫಿಲ್ಟರ್ ಅನ್ನ ದುರಸ್ತಿ ಮಾಡಿದ್ರೆ ಖಂಡಿತ ಈ ಒಂದು ಗ್ರಾಮಕ್ಕೆ ಬಹಳ ಒಂದು ಅನುಕೂಲ ಕೂಡ ಆಗುತ್ತೆ. ಇಲ್ಲವಾದಲ್ಲಿ ನಮ್ಮ ಅಂದ್ರೆ ಪಿ ಚೆನ್ನಯ್ಯಗಾರಿಪಲ್ಲಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಫಿಲ್ಟರ್ ಅಲ್ಲೇ ಒಂದು ಅಳವಡಿಕೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳು ಜೊತೆಗೆ ಜನಪ್ರತಿನಿಧಿಗಳು ಗ್ರಾಮಸ್ಥರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸದೆ ಖಂಡಿತ ಒಂದು ನಿರ್ಲಕ್ಷ್ಯವನ್ನು ಕೂಡ ಮಾಡಿದ್ದಾರೆ. ಕೇವಲ ನಮ್ಮ ಗ್ರಾಮ ಗಡಿ ಭಾಗದಲ್ಲಿದೆ ಎನ್ನುವಂತಹ ಒಂದು ಕಾರಣಕ್ಕೆ ಈ ಒಂದು ಗ್ರಾಮವನ್ನ
ಎಷ್ಟು ನಿರ್ಲಕ್ಷ್ಯ ಮಾಡಬೇಕು ಅಷ್ಟು ಒಂದು ನಿರ್ಲಕ್ಷ್ಯವನ್ನು ಕೂಡ ಮಾಡಿದ್ದಾರೆ ಅಂತಕ್ಕಂಥ ಒಂದು ಅಳಲನ್ನ ಅವರು ನ್ಯೂಸ್ 8 ಮುಂದೆ ತೋಡ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಖಂಡಿತ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿ ಇಲಾಖೆ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಒಂದು ಘಟಕವನ್ನ ಅಳವಡಿಕೆ ಮಾಡಬೇಕು. ಇಲ್ಲವಾದಲ್ಲಿ ಈಗಾಗಲೇ ದುರಸ್ತಿ ಆಗಿರತಕ್ಕಂಥ ನಾಗರಾಜಕುಂಟೆ ಎನ್ನುವಂತಹ ಗ್ರಾಮದಲ್ಲಿರ್ತಕ್ಕಂಥ ಒಂದು ಫಿಲ್ಟರ್ ಅನ್ನು ಕೂಡ ದುರಸ್ತಿ ಮಾಡಿದ್ರೆ ಖಂಡಿತ ಈ ಒಂದು ಗ್ರಾಮದ ಕುಡಿಯುವ ನೀರಿಗೆ ಒಂದು ಸಮಸ್ಯೆಗೆ ಒಂದು ಮುಕ್ತಿ ಕಲ್ಪಿಸಿಕೊಂಡಂತಾಗುತ್ತೆ. ಧನುಶ್ರೀ, ನಾಗರಾಜ್, ಈಗ ಕುಡಿಯೋ ನೀರಿನ ಸಮಸ್ಯೆ ವೆರಿ ಇಂಪಾರ್ಟೆಂಟ್ ಒಂದ್ ಕಡೆ ಆದ್ರೆ ಆ ಕಡೆ ನಾವು ಸ್ಕ್ರೀನ್ ಅಲ್ಲಿ ವಿಜುವಲ್ಸ್ ಅನ್ನ ನೋಡ್ತಾ ಇದೀವಿ. ಆ ರಸ್ತೆನೋ ಅಥವಾ ಕೊಳಚೆ ನೀರು ಹೋಗುವಂತ ಮೋರಿಗುಂಡಿನ ಒಂದು ಕೂಡ ಗೊತ್ತಾಗ್ತಿಲ್ಲ ಅಲ್ಲ. ಈ ಕೋಲಾರದ ಗಡಿ ಗ್ರಾಮ ಅಂತ ಹೇಳ್ಕೊಂಡು ಆಂಧ್ರದವ್ರು ಸರಿ ಮಾಡ್ಬೇಕು ಅಂತ ಇವ್ರು ಸುಮ್ಮನೆ ಕುತ್ಕೊಂಡಿದ್ದಾರೆ ಹೇಗೆ ಅಂತ? ಖಂಡಿತ ಧನುಶ್ರೀ ಪೂಜಾರಿ, ಈ ಒಂದು ಶ್ರೀನಿವಾಸಪುರ ತಾಲೂಕಿನ ಪಿ ಚೆನ್ನೈಗಾರಿಪಲ್ಲಿ ಗ್ರಾಮ ನಮ್ಮ ಒಂದು ಕರ್ನಾಟಕ ರಾಜ್ಯದ ಕಡೆ ಗ್ರಾಮ ಆಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಒಂದು ಆಂಧ್ರದ ಬೇರೆ ಗ್ರಾಮ ಕೂಡ ಹೊಂದಿಕೊಂಡಿರ್ತಕ್ಕಂಥದ್ದು. ಒಂದ್ ಕಡೆ ಈ ಒಂದು ಆಂಧ್ರದ ಗ್ರಾಮಕ್ಕೆ ಸಂಪರ್ಕ ಕೊಡ್ಲಿಕ್ಕೆ ಅಲ್ಲಿ ಆಂಧ್ರ ಸರ್ಕಾರ ಅವರಿಗೆ ಅಂದ್ರೆ ಆ ಗ್ರಾಮಕ್ಕೆ ಒಂದು ರಸ್ತೆಯನ್ನ ಒಂದು ನಿರ್ಮಾಣ ಮಾಡ್ಕೊಟ್ಟಿರ್ತಕ್ಕಂಥದ್ದು. ಅದೇ ರಸ್ತೆಯಲ್ಲಿ ನಮ್ಮ ಕರ್ನಾಟಕದ ಹಳ್ಳಿ ಜನರು ಕೂಡ ಓಡಾಟವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈ ಒಂದು ಹಳ್ಳಿ ಏನಿದೆ ಅದು ಪುಲ್ಗೂರ ಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುತ್ತೆ. ಒಂದ್ ಕಡೆ ಅಲ್ಲೂ ಕೂಡ ರಸ್ತೆಗಳ ಸಮಸ್ಯೆ ಏನು ಇಲ್ಲದೆ ಇದ್ರು ಕೂಡ ಅಲ್ಲಿ ಒಂದು ಮೋರಿಗಳ ಒಂದು ಸಮಸ್ಯೆ ಇರತಕ್ಕಂಥದ್ದು. ಗ್ರಾಮಸ್ಥರು ಪ್ರತಿನಿತ್ಯ ತಮ್ಮ ಮನೆಗಳಲ್ಲಿ ಬಳಸ್ತಾ ಇರ್ತಕ್ಕಂಥ ನೀರನ್ನ ಹಾಗೇನೆ ಹೊರಕ್ಕೆ ಬಿಡ್ತಾ ಇದ್ದಾರೆ. ಅಲ್ಲಿ ಹೋಗ್ಲಿಕ್ಕೆ ಸುಗಮ ಒಂದು ನೀರಿನ ಒಂದು ಸಂಪರ್ಕ ಏನಿದೆ ಆ ನೀರಿನ ಒಂದು ಹೊರ ಹೋಗ್ಲಿಕ್ಕೆ ಅಲ್ಲಿ ಮೋರಿಗಳ ಒಂದು ವ್ಯವಸ್ಥೆ ಇದೆ. ಹಾಗಾಗಿನೇ ಈ ಒಂದು ರಸ್ತೆಗಳ ಮೇಲೆ ಒಂದು ಮೋರಿ ನೀರು ಹರಿತಾ ಇದೆ. ಎಲ್ಲಾ ಒಂದು ಮೋರಿ ನೀರು ಕೂಡ ಗ್ರಾಮದ ಒಳಗಡೆ ಬಂದು ಸೇರುತ್ತೆ. ಹಾಗಾಗಿನೇ ಆ ಒಂದು ಗ್ರಾಮದಲ್ಲಿ ಒಂದು ದುರ್ನಾತ ಕೂಡ ಇರತಕ್ಕಂಥದ್ದು, ಅಲ್ಲಿ ಶಾಲೆ ಕೂಡ ಇರತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಮೋರಿಗಳ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಖಂಡಿತ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದ್ರೂ ಕೂಡ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ಪಿ ಚೆನ್ನೈಗಾರಿಪಲ್ಲಿ ಎನ್ನುವಂತಹ ಒಂದು ಗ್ರಾಮದ ಏನಿದೆ ಆ ಒಂದು ಗ್ರಾಮದ ಒಂದು ಮೂಲಭೂತ ಸೌಕರ್ಯಗಳಿಗೆ ಯಾಕೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಅಥವಾ ಅಧಿಕಾರಿಗಳು ಬೇಗ ಬಿಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರಾ, ಇಲ್ಲವಾದ್ರೆ ಈ ಒಂದು ಗ್ರಾಮವನ್ನ ಏಕೆ ಒಂದು ನಿರ್ಲಕ್ಷ್ಯವನ್ನ ಮಾಡಿದ್ರೆ, ಅಥವಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ಗ್ರಾಮಗಳು ಕೂಡ ಇದೇ ರೀತಿ ಇದೆ ಎನ್ನುವಂತ ಒಂದು ನೋಡೋದಾದ್ರೆ ಖಂಡಿತ ಇಲ್ಲ. ಈ ಒಂದು ಗ್ರಾಮದಲ್ಲಿ ಮಾತ್ರ ಈ ರೀತಿಯಾಗಿ ಒಂದು ಅವ್ಯವಸ್ಥೆ ಇರತಕ್ಕಂಥದ್ದು. ನಾವು ಕೂಡ ಅಲ್ಲಿ ಪಿಡಿಒನ ಒಂದು ಮಾತಾಡಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರೆ, ಆದ್ರೆ ಅಲ್ಲಿನ ಪಿಡಿಒ ಬಹಳ ಒಂದು ಆದಿಕೆಯ ಉತ್ತರವನ್ನ ಕೊಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಕುಡಿಯುವ ನೀರಿನ ಸಮಸ್ಯೆ ಹೇಳಿದ್ರೆ ನೀವು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳನ್ನ ಅವ್ರನ್ನ ಕೇಳಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಹಾಗಾದ್ರೆ ಪಿಡಿಒಗಳ ಒಂದು ಕರ್ತವ್ಯ ಅಂದ್ರೆ ಅವರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮಗಳಲ್ಲಿ ಯಾವೆಲ್ಲ ಸಮಸ್ಯೆ. ಥ್ಯಾಂಕ್ ಯು ರಘುರಾಜ್. ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆ ಮಾತನಾಡೋದಕ್ಕೆ ಶ್ರೀನಿವಾಸಪುರ ಶಾಸಕ ಆಗಿರುವಂತಹ ವೆಂಕಟಾಶಿವರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಸರ್, ಕೋಲಾರದ ಗಡಿ ಗ್ರಾಮದಲ್ಲಿ ಒಂದೇ ಒಂದು ಗ್ರಾಮಕ್ಕೆ ಒಂದು ವಾಟರ್ ಪ್ಲಾಂಟ್ ಇದೆ. ಬಟ್ ಅದು ಕೆಟ್ಟು ಬರೋಬ್ಬರಿ 3 ವರ್ಷ ಆಯ್ತು. ಕುಡಿಯೋ ನೀರಿಗೋಸ್ಕರ 4 ಕಿಲೋಮೀಟರ್ ಹೋಗ್ಬೇಕು ಸರ್ ಅಂತ ಪರಿಸ್ಥಿತಿ ಇದೆ. ಹಂಗೆಲ್ಲ ನಮ್ಮ ತಾಲೂಕಲ್ಲಿ ಒಂದು ಗ್ರಾಮನು ಬಿಡುವುದಿಲ್ಲ. ನಾನು ಇಲ್ಲೇ ಕಾದ್ಕೊಂಡಿದ್ದೇನೆ. ಇಲ್ಲೇ 1 ನಿಮಿಷದಲ್ಲಿ ನಾನು ಮೆಸೇಜ್ ಮುಟ್ಟಿಸ್ತೇನೆ. ನಾಳೆ ಒಂದು ಮೀಟಿಂಗ್ ಇಟ್ಕೊಂಡಿದ್ದೇನೆ, ಡ್ರಿಂಕಿಂಗ್ ವಾಟರ್ ಟಾಸ್ಕ್ ಫೋರ್ಸ್ ಕಂಪ್ನಿ ಮೀಟಿಂಗು. ನಾವು ಇವತ್ತು ಹೊಸದಾಗಿ MLA ಆಗಿಲ್ಲ, 50 ವರ್ಷದಿಂದ MLA ಆಗಿದ್ದೇನೆ. ಹೌದು, ಬಟ್ ಸಮಸ್ಯೆ ಮಾತ್ರ ಈಗಲೂ ಹಾಗೆ ಇದೆಯಲ್ಲ ಸರ್? ಇವಾಗ ತತ್ಕ್ಷಣ ಅದನ್ನ ಪ್ರಾರಂಭ ನಾಳೆದ್ರಲ್ಲೇ ಸಾಲ್ವ್ ಮಾಡ್ತೇನೆ. ಮತ್ತೆ ಅದ್ರ ಜೊತೆಗೆ ಈ ಚರಂಡಿ ನೀರು ಕೂಡ ರಸ್ತೆಯಲ್ಲ ಹೋಗ್ತಾ ಇದೆ. ಏನಾಗಿದೆ, ಬಿಸಿಲು ಜಾಸ್ತಿ ಆಗ್ತದೆ, ಬಿಸಿಲು. ಅಲ್ಲ, ಬಟ್ ಆ ಗ್ರಾಮಸ್ಥರು ಹೇಳ್ತಿದ್ದಾರೆ ಸುಮಾರು ವರ್ಷಗಳಿಂದ ನಾವು ಸಮಸ್ಯೆ ಎದುರಿಸ್ತಾ ಇದೀವಿ. ತಾಯಿ ಕೇಳಿಸ್ಕೊ, ಬಿಸಿಲು ಜಾಸ್ತಿ ಆಗಿದೆ ಈಗ ಈ ಕಡೆ, ಎಸ್ಪೆಷಲಿ ಬಾರ್ಡರ್ ಏರಿಯಾದಲ್ಲಿ, ಆಂಧ್ರ ಪ್ರದೇಶ ಗಡಿಭಾಗದಲ್ಲಿ ಜಾಸ್ತಿ ಆಗಿದೆ. ಸೊ ನೀರು ಇಮಿಡಿಯೇಟ್ ಆಗಿ ಡ್ರೈ ಆಗ್ತಾ ಇದೆ. ಆದಷ್ಟು ನಾವು ಯಾವ್ದು ಬೇರೆ ವ್ಯವಸ್ಥೆ ಮಾಡ್ತೇವೆ, ಆಲ್ಟರ್ನೇಟಿವ್ ವ್ಯವಸ್ಥೆ ನಾಳೆನೆ ಮಾಡ್ತೇವೆ. ಡೋಂಟ್ ವರಿ. ನಾನು ಎಲ್ಲ ಸಮಸ್ಯೆಗಳು ಅನೇಕ ಗ್ರಾಮಗಳಲ್ಲಿ ಉದ್ಭವ ಆಗ್ತಾ ಇದೆ. ಅಲ್ಲ, ಉದ್ಭವ ಆಗಿರೋದು ಬರೋಬ್ಬರಿ 3 ವರ್ಷ ಆಯ್ತು ಸರ್. ಉದ್ಭವ ಆಗಿ ಸಮಸ್ಯೆಯಲ್ಲಿ 3 ವರ್ಷ ಆಗಿರೋದು ನನ್ನ ಗಮನಕ್ಕೆ ತಂದಿಲ್ಲ ಅವರು. ಹಂಗಾದ್ರೆ ಪಂಚಾಯತಿ ಅವರು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅವರು ಏನ್ ಮಾಡ್ತಿದ್ದಾರೆ? ನಿಮ್ಗೇನ ಮಿಸ್ಲೀಡ್ ಮಾಡಿರ್ಬೇಕು, ಮಿಸ್ಲೀಡ್ ಮಾಡಿರ್ಬೇಕು. 3 ವರ್ಷದಿಂದ ಯಾವ ಗ್ರಾಮನೂ ಇಲ್ಲ ಸರ್. ನಮ್ ರಿಪೋರ್ಟರ್ ಹಾಗೇನೆ ಸಂಪರ್ಕದಲ್ಲಿದ್ದಾರೆ ಸರ್, ಅಲ್ಲಿನ ಸಮಸ್ಯೆ ಬಗ್ಗೆ ಮಾತನಾಡ್ತಾರೆ. ನನಗೆ ಗೊತ್ತಾಗೋದಿಲ್ವಾ ಏನಮ್ಮ? ಶ್ರೀನಿವಾಸಪುರ ತಾಲೂಕಿನ ಪುಲಗೂರು ಕೋಟೆ ಗ್ರಾಮ ಪಂಚಾಯತಿಯ ಪಿ ಚೆನ್ನೈಗಾರಿಪಲ್ಲಿ ಎನ್ನುವಂತ ಗ್ರಾಮಸ್ಥರು. ಇದು ಗಡಿ ಗ್ರಾಮ, ಇದು ಆಂಧ್ರ ಪ್ರದೇಶಕ್ಕೆ ಅರ್ಧ ಗ್ರಾಮ ಆಂಧ್ರದಲ್ಲಿ ಇದೆ. ಆ ಚೆನ್ನೈಗಾರಿಪಲ್ಯ ಅದೇ ಒಂದೇ ಗ್ರಾಮದಲ್ಲಿ ಅರ್ಧ ಭಾಗ ಆಂಧ್ರ ಹೋಗುತ್ತೆ, ಅರ್ಧ ಭಾಗ ಕರ್ನಾಟಕಕ್ಕೆ ಸೇರುತ್ತೆ. ಹೌದು ಸರ್, ಹೌದು ಸರ್, ಹೌದು ಸರ್. ಅದರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಇವತ್ತೇ ಸಾಲ್ವ್ ಮಾಡುದು. ಯಾಕಂದ್ರೆ ಗ್ರಾಮಸ್ಥರು 4 ಕಿಲೋಮೀಟರ್ ದೂರ ಹೋಗ್ತಾ ಇರ್ತಾರೆ ಅಲ್ಲಿಂದ. ಜಸ್ಟ್ ಲಿಸನ್.
ಇವಾಗ ಚೆನ್ನೈಗಾರಪಲ್ಲಿ ಅಂತ ಇನ್ನೊಂದು ನಮ್ಮ ಈ ಪಂಚಾಯತಿ ಮುತುಕ್ಪಲ್ಲಿ ಪಂಚಾಯತಿ ಸರ್ ಅದು ಮುತುಕ್ಪಲ್ಲಿ ಪಂಚಾಯತಿ, ಇದು ಪುಲಗೂರಕೋಟೆ ಗ್ರಾಮ ಪಂಚಾಯತಿ, ಇದು ಪಿ ಚೆನ್ನೈಗಾರಪಲ್ಲಿ ಪಂಚಾಯತಿಲಿ ಇದು ಲಾಸ್ಟ್ ವಿಲೇಜು. ಅರ್ಧ ಭಾಗ ಆಂಧ್ರಾಗ ಹೋಗುತ್ತೆ, ಅರ್ಧ ಭಾಗ ಇದು ಬರುತ್ತೆ, ಏನು ಹೌದು ಸರ್, ನಿಜ ಸರ್, ಕರ್ನಾಟಕ ಬರುತ್ತೆ. ಸೊ ಅದರಲ್ಲಿ ಏನೋ ಕನ್ಫ್ಯೂಷನ್ ಆಗಿರ್ಬೇಕು. ನಾನು ಇವತ್ತೇ ಅಟೆಂಡ್ ಮಾಡ್ತೇನೆ. ಓಕೆ, ವೆಂಕಟರಾವ್ ಶಿವರೆಡ್ಡಿ ಅವರೇ ಫಾಲೋ ಮಾಡಿ ಆದಷ್ಟು ಜನರ ಸಮಸ್ಯೆಯನ್ನು ಬಗೆಹರಿಸಿ. ಯಾಕಂದ್ರೆ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ನೀರಿಗಾಗಿ ಹಾಹಾಕಾರ ಇರುವಂತಹ ಸಂದರ್ಭದಲ್ಲಿ ಜನರಿಗೆ ಕುಡಿಯೋ ನೀರಿಗೂ ಪರದಾಡುವಂತ ಪರಿಸ್ಥಿತಿನ ಆದಷ್ಟು ಬೇಗ ಜನಪ್ರತಿನಿಧಿಗಳು ಬಗೆಹರಿಸಬೇಕು ಅಂತ ನ್ಯೂಸ್ 18 ಕೂಡ ಕಳಕಳಿಯನ್ನ ವ್ಯಕ್ತಪಡಿಸ್ತಾ ಇದೆ. ಥ್ಯಾಂಕ್ ಯು ರಘುರಾಜ್.